ಏನಾಯ್ತತೆ? ಅಜಿತ್, ಸತ್ಯ, ಊಟ ಮಾಡದೆ ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ದೀರಿ? ಅಲ್ಲಿ ಒಳಗಡೆ ಎಲ್ಲರೂ ಊಟಕ್ಕೆ ಕರಿತಾ ಇದ್ದಾರೆ. ಬನ್ನಿ. ಎಲ್ಲಿ ಹೋದ ಇವನು? ಹಾಳಾದವನು. ಹಾ, ನೀನಿಲ್ಲೇ ನಿಂತ್ಕೋ. ಯಾಕಪ್ಪ? ಹೇಳ್ತೀನಿ ಬಂದೆ. ಅಮ್ಮ, ನೀನ್ ಬಾರ ಈ ಕಡೆ. ಮಗಳೇ, ಚಪ್ಪಲಿ ಬಿಚ್ಚಮ್ಮ. ಅಪ್ಪ ಏನಪ್ಪ ಇದೆಲ್ಲ? ನಿನ್ ಮೇಲೆ ಯಾರ ದೃಷ್ಟಿನೂ ಬೀಳದೇ ಇರಲಿ ಅಂತ ಕಂದ. ಯಾರ ದೃಷ್ಟಿ ಬಿದ್ದಿರುತ್ತೆ? ನೀನ್ ಆಚೆ ಹೋಗಿದ್ದಲ್ವಾ, ನಾಯಿ ಕಣ್ಣು, ನರಿ ಕಣ್ಣು, ಗೂಬೆ ಕಣ್ಣು, ಯಾರ ಕಣ್ಣು ಬೀಳದೇ ಇರ್ಲಿ ಅಂತ. ಅಯ್ಯೋ, ಇದೇನ್ರಿ ಹಿಂಗ್ ಹೇಳ್ತಿದ್ದೀರಾ? ಇವಳು ಹೋಗಿದ್ ಅಜ್ಜಿ ಮನೆಗೆ, ಅದ್ ಯಾರ ದೃಷ್ಟಿ ಬಿದ್ಬಿಡುತ್ತೆ ಇವಳ ಮೇಲೆ? ಅದೇ ಮತ್ತೆ. ಅಲ್ಲಿ ಎಷ್ಟು ಜನ ಬಂದಿರ್ತಾರೋ ಏನೋ, ಬಿದ್ದಿರುತ್ತೆ ಕಣೆ. ನಾಯಿ ಕಣ್ಣು, ನರಿ ಕಣ್ಣು, ಕಾಗೆ ಕಣ್ಣು, ಗೂಬೆ ಕಣ್ಣು, ಕಂಡೋರ್ ಕಣ್ಣು, ದೃಷ್ಟು ಕಣ್ಣು, ಯಾರ ಕಣ್ಣು ಬೀಳದೇ ಇರ್ಲಿ. ಮಗಳೇ, ತೂತು ಅಂತ ಹೋಗಿ. ಮುಗಿ ಎತ್ಲಾಗೆ. ಈಗ ದೃಷ್ಟಿ ಹೋಯ್ತು. ಬಾ. ಅಪ್ಪ, ಕಜಾಯ ಕೊಟ್ಟು ನೀವೆಲ್ಲೋದ್ರಿ? ಅಲ್ಲೆಲ್ಲೋ ಕಾಣಿಸ್ಲೇ ಇಲ್ಲ. ಅದು ನೀನ್ ಕರ್ಕೊಂಬರೋಣ ಅಂತ ನಾನು ಅಲ್ಲೇ ನಿಂತಿದ್ದೆ ಮಗಳೇ. ಭೂಮಿ, ಅಲ್ಲೆಲ್ಲ ಪೂಜೆ ಹೇಗಾಯ್ತು? ಅಮ್ಮ, ಮಜಾ ಏನು ಅಂದ್ರೆ ಆ ಮನೆಗೆ ಹೋಗ್ತಾ ಇದ್ದಂಗೆ ಆ ಜನರೆಲ್ಲ ನನಗೆ ಮುಂಚೆನೆ ಗೊತ್ತಿತ್ತು. ಅಲ್ಲೆಲ್ಲ ಓಡಾಡಿರುವಾಗ ಹಂಸಕ್ ಶುರುವಾಯ್ತಮ್ಮ.